ಮೇ 21ನೇ ತಾರೀಕು ಗುರು ಪುಷ್ಯ ನಕ್ಷತ್ರ ಇದೆ. ಆಮೇಲೆ 8:20 ಬೆಳಗ್ಗೆವರೆಗೂ ಪಂಚಮಿ ಇದೆ. ಆಮೇಲೆ ಷಷ್ಠಿ ಇದೆ. ಸೊ ಪಂಚಮಿ ದಿನ ಅಂದ್ರೆ 8:20 ಒಳಗಡೆ ನೀವೇನ್ ಮಾಡ್ಬೇಕು ಅಂದ್ರೆ, ಇದು ಅಧಿಕ ಮಾಸ ಆಗಿರೋದ್ರಿಂದ ಗುರು ಪುಷ್ಯ ನಕ್ಷತ್ರನೂ ಇದೆ. ಸೊ ಅದಕ್ಕೆ ಎರಡೂ ನಿಮ್ಗೆ ಚೆನ್ನಾಗಿ ಸಕ್ಸಸ್ ಸಿಗಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಏನ್ ಮಾಡ್ಬೇಕು ಅಂದ್ರೆ, ಒಂದು ಅಣತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು 33 ಬತ್ತಿಗಳು, ಅಂದ್ರೆ ಅಧಿಕ ಮಾಸದಲ್ಲಿ 33 ಏನ್ ಮಾಡಿದ್ರು ಶ್ರೇಷ್ಠ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ 33 ದೀಪ ಬತ್ತಿಗಳಿಟ್ಬಿಟ್ಟು ಅದು ದೀಪ ಹಚ್ಚಬೇಕು. ಅದು ತುಳಸಿ ಹತ್ರ ಆಗ್ಬೋದು ಅಥವಾ ವಿಷ್ಣುವಿನ ಫೋಟೋ ಮುಂದೆ ಆದ್ರೂ ಮಾಡಬೇಕು. ಈ ರೀತಿ ಮಾಡಿದ್ರೆ ನಿಮ್ಗೆಲ್ಲ ಸಕ್ಸಸ್ಸು ಆಗುತ್ತೆ. ಮತ್ತೆ ಪುಷ್ಯ ನಕ್ಷತ್ರ, ಅದೇ ಗುರು ಪುಷ್ಯ ನಕ್ಷತ್ರ ಅಂದ್ರೆ ಗುರುವಾರ ಬಂದ್ರೆ ಪುಷ್ಯ ನಕ್ಷತ್ರ, ಅದು ಗುರು ಪುಷ್ಯ ನಕ್ಷತ್ರ ಅಂದ್ರೆ ಗುರು ಮತ್ತೆ ಶನಿಯ ಸಂಯೋಗ ಆಗಿರೋದ್ರಿಂದ ಮಹಾಭಾಗ್ಯ ಯೋಗ ಅಂತ ಹೇಳ್ತೀವಿ. ಈ ದಿನ ನೀವು ಏನೇನ್ ಕೋರ್ತಿರೋ ಅದೆಲ್ಲ ಸಿಗುತ್ತೆ. ಅಂದ್ರೆ ಸಕ್ಸಸ್ ಅನ್ನೋದು ತುಂಬಾ ಹತ್ರದಲ್ಲಿದೆ ಅಂತ ಅರ್ಥ. ಈ ದಿನ ಏನ್ ಮಾಡಿದ್ರು ನಿಮ್ಗೆಲ್ಲ ಸಕ್ಸಸ್ ಆಗುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್, ಮಕ್ಳು ಚೆನ್ನಾಗಿ ಓದ್ಬೇಕು ಅನ್ಕೊಳ್ಳಿ, ಅವ್ರ ಬಗ್ಗೆ ನೆನೆಸ್ಕೊಂಡು 33 ಸರಿ ಒಂದು ವೈಟ್ ಪೇಪರ್ ಮೇಲೆ ರೆಡ್ ಇಂಕ್ ಅಲ್ಲಿ ಓಂ ನಮೋ ವಾಸುದೇವಾಯ ಅಂತ 33 ಸರಿ ಬರಿಬೇಕು. ಈ ರೀತಿ ಮಾಡಿದಾಗ ನಿಮ್ಮ ಸಂಕಲ್ಪ ಏನೇನಿದೆ ಎಲ್ಲ ಆಗುತ್ತೆ. ಇದು ಮಾಡಕ್ಕಿಂತ ಮುಂಚೆ ನಿಮ್ಮ ಅರಗೆಯಲ್ಲಿ ಸ್ವಲ್ಪ ನೀರು ಹಾಕೋಬೇಕು, ಗಂಗಾಜಲ್ ಹಾಕೋಬೇಕು. ಅದ್ರಲ್ಲಿ ಸ್ವಲ್ಪ ಅಕ್ಷತೆ, ಹೂವು ಮತ್ತೆ ₹1 ಕಾಯಿನ್ ಹಾಕೋಬೇಕು. ಹಾಕೊಂಡು ಈ ತರ ಅರ್ಗೆ ಬಿಡಬೇಕು. ಅರ್ಗೆ ಬಿಟ್ಟ ಮೇಲೆ ಆ ₹1 ಕಾಯಿನ್ ಇರುತ್ತಲ್ವಾ, ಅದು ನಿಮ್ಮ ಹತ್ರ ಇಟ್ಕೋಬೇಕು. ನೀವ್ ಏನೇನ್ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೆಲ್ಲ ನಿಮ್ಗೆ ಸಿಗುತ್ತೆ. ನಿಮ್ಗೆಲ್ಲ ಈ ಪುಷ್ಯ ನಕ್ಷತ್ರದಲ್ಲಿ ನೀವೇನೇನ್ ಅನ್ಕೊಂಡಿದ್ರೆ ಎಲ್ಲ ಸಕ್ಸಸ್ ಆಗ್ಬೇಕು ಅಂತ ದೇವ್ರ ಹತ್ರ ಕೋರುತ್ತಾ ಧನ್ಯವಾದ.